ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಸ್ವಲ್ಪ ದಿನಗಳ ಹಿಂದೆ ನನ್ನ ಗಿಡಗಳನ್ನು ನಿಮಗೆ ತೋರಿಸಿದ್ದೇನೆ. ಆಗ ತುಂಬಾ ಹಳದಿಯಾಗಿತ್ತು. ಅದರ ನಂತರ ನಾನು ಫರ್ಟಿಲೈಸರ್ ಶಾಪ್ನಿಂದ ತಂದಂತಹ ಬಾಸನ್ನು ಹಾಕಿದೆ. ಈಗ ನೋಡಿ ಸ್ವಲ್ಪ ಹಸಿರು ಬಣ್ಣಕ್ಕೆ ಬರ್ತಾ ಇದೆ. ಇನ್ನೂ ಕೂಡ ಕಂಪ್ಲೀಟ್ ಆಗಿ ಹಸಿರು ಬಣ್ಣಕ್ಕೆ ಬಂದಿಲ್ಲ, ಯಾಕಂದರೆ ಒಮ್ಮೆ ಹಾಕಿದರೆ ಸಾಕಾಗುವುದಿಲ್ಲ. ಇನ್ನೊಮ್ಮೆ ನಾನು ಇದಕ್ಕೆ ಏನಾದರೂ ಫರ್ಟಿಲೈಸರನ್ನು ಹಾಕಲೇಬೇಕಾಗ್ತದೆ. ಆಗ ಗಿಡಗಳು ಸ್ವಲ್ಪ ಸರಿ ಆಗ್ತದೆ. ಆದರೆ ಈಗ ಮಳೆಗಾಲ ಆಗಿರುವುದರಿಂದ ಗಿಡಗಳು ಸರಿ ಆಗ್ತದೋ ಇಲ್ವಾ ಅಂತ ಗೊತ್ತಾಗುವುದಿಲ್ಲ. ಯಾಕಂದರೆ ಮಳೆಗಾಲ ಬಂದ ತಕ್ಷಣ ಗಿಡಗಳ ಎಲೆಗಳು ಹಳದಿ ಆಗುವುದು ಸಾಮಾನ್ಯ. ಹಾಗೆ ಎಲೆಗಳೆಲ್ಲ ಕ್ರಮೇಣವಾಗಿ ಉದುರಿ ಹೋಗ್ತದೆ, ಪುನಃ ಹೊಸ ಚಿಗುರುಗಳು ಬರ್ತದೆ. ಇದು ಮಳೆಗಾಲದಲ್ಲಿ ಆಗುವಂತಹ ಒಂದು ಸಹಜ ಪ್ರಕ್ರಿಯೆ. ಹಾಗೆ ನನಗೆ ಕೆಲವರು ಗಿಡವನ್ನು ಮಳೆಗಾಲದಲ್ಲಿ ಕಟ್ ಮಾಡಬಹುದಾ, ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅಂತ ಕೇಳ್ತಾ ಇದ್ರು. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಗಿಡಗಳನ್ನು ನಾನು ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಕಟ್ ಮಾಡ್ತೇನೆ ಅದನ್ನು ನಾನು ತೋರಿಸ್ತಾ ಇದ್ದೇನೆ. ನೀವು ಕೂಡ ಹೀಗೆ ಮಾಡಬೇಕು ಅಂತ ಇಲ್ಲ, ನಾನು ನನ್ನ ಗಿಡವನ್ನು ಈ ರೀತಿಯಾಗಿ ಕಟ್ ಮಾಡ್ತೇನೆ ಅಂತ ತೋರಿಸ್ತಾ ಇದ್ದೇನೆ. ತುಂಬ ಡೀಪಾಗಿ ಕಟ್ ಮಾಡಲಿಕ್ಕೆ ಹೋಗಬೇಡಿ, ಈ ರೀತಿಯಾಗಿ ಮೇಲೆ ಮೇಲೆ ಕಟ್ ಮಾಡಿದರೆ ಸಾಕಾಗ್ತದೆ. ನಾನು ಈಗ ಗಿಡವನ್ನು ಯಾಕೆ ಕಟ್ ಮಾಡ್ತಾ ಇದ್ದೇನೆ ಅಂದರೆ, ಈಗ ಸರಿಯಾಗಿ ಚಿಗುರುಗಳು ಬರ್ತಾ ಇಲ್ಲ, ಹಾಗೆ ಗಿಡಗಳು ಸ್ವಲ್ಪ ವೀಕ್ ಆದ ಹಾಗೆ ಆಗ್ತಾ ಇದೆ. ಹಾಗಾಗಿ ನಾನು ಈಗ ಒಮ್ಮೆ ಫರ್ಟಿಲೈಸರನ್ನು ಹಾಕಿದ್ದೇನೆ, ಗಿಡಗಳು ಸ್ವಲ್ಪ ಸರಿ ಆಗ್ತಾ ಬಂದಿದೆ. ಆದರೂ ಕೂಡ ಚಿಗುರುಗಳು ಸರಿಯಾಗಿ ಬರ್ತಾ ಇಲ್ಲ. ಹಾಗಾಗಿ ಒಮ್ಮೆ ಮೇಲೆ ಮೇಲೆ ಕಟ್ ಮಾಡುವುದರಿಂದ ಗಿಡಗಳು ಸ್ವಲ್ಪ ಸರಿಯಾಗಬಹುದು ಅಂತ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಗೆಲ್ಲು ತುಂಬ ಉದ್ದಕ್ಕೆ ಬೆಳೆದಿತ್ತು, ಹಾಗಾಗಿ ನಾನು ಅದನ್ನು ಕಟ್ ಮಾಡಿದ್ದೇನೆ. ಗಿಡಗಳು ಒಂದೇ ಲೆವೆಲಲ್ಲಿ ಇದ್ದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆ ಒಂದು ಕಾರಣಕ್ಕೆ ಸ್ವಲ್ಪ ಶೇಪನ್ನು ಕೊಡ್ತಾ ಇದ್ದೇನೆ ಅಷ್ಟೇ, ಡೀಪಾಗಿ ನಾನು ಕಟ್ ಮಾಡ್ತಾ ಇಲ್ಲ. ನಾನು ಕಳೆದ ಬಾರಿ ನನ್ನ ಗಿಡವನ್ನು ಯಾವ ರೀತಿಯಲ್ಲಿ ಟ್ರಿಮ್ ಮಾಡಿದ್ದೇನೆ ಅಂತ ನೀವು ನೋಡಿರಬಹುದು. ಅದರ ವಿಡಿಯೋವನ್ನು ಹಾಕಿದ್ದೆ. ಅದು ಬೇಸಿಗೆ ಕಾಲದಲ್ಲಿ ಹಾಗೆ ಟ್ರಿಮ್ ಮಾಡಬೇಕು. ಈಗ ನೀವು ಅಂದರೆ ಮಳೆಗಾಲದಲ್ಲಿ ಆ ವಿಡಿಯೋವನ್ನು ನೋಡಿ ಗಿಡವನ್ನು ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ. ಆಗ ನಾನು ಕಂಪ್ಲೀಟಾಗಿ ಟ್ರಿಮ್ ಮಾಡಿದ್ದೇನೆ, ಒಂದೇ ಒಂದು ಎಲೆಗಳು ಇರಲಿಲ್ಲ, ಹಾಗೆ ನಾನು ಟ್ರಿಮ್ ಮಾಡಿದ್ದೆ, ತುಂಬ ಚಿಕ್ಕದಾಗಿ ಟ್ರಿಮ್ ಮಾಡಿದ್ದೆ. ಆದರೆ ಈಗ ಆ ರೀತಿಯಾಗಿ ಮಾಡಬಾರ್ದು, ಹೀಗೆ ಮೇಲೆ ಮೇಲೆ ಕಟ್ ಮಾಡಬೇಕು. ಹೀಗೆ ಶೇಪ್ಗಿಂತ ಎಕ್ಸ್ಟ್ರಾ ಬಂದಂತಹ ಗೆಲ್ಲುಗಳನ್ನೆಲ್ಲ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೇನೆ ಅಷ್ಟೇ. ನೋಡಿ, ಮಳೆಗಾಲದಲ್ಲಿ ಹೆಚ್ಚಿನ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂತ ನಿಮಗೆ ತಿಳಿದೇ ಇರ್ತದೆ. ಮಳೆಗಾಲದಲ್ಲಿ ಗಿಡದ ಎಲೆಗಳೆಲ್ಲ ಉದುರುವಂತಹದ್ದು, ಹಾಗೆ ಗೆಲ್ಲುಗಳೆಲ್ಲ ಸಾಯುವಂಥದ್ದು ಒಂದು ಸಾಮಾನ್ಯ. ಹಾಗಾಗಿ ನಾವಾಗಿಯೇ ಅದನ್ನೆಲ್ಲ ಕಟ್ ಮಾಡಿ ಗಿಡವನ್ನು ಚಿಕ್ಕದಾಗಿ ಮಾಡಬಾರ್ದು, ಹೀಗೆ ಮೇಲೆ ಮೇಲೆ ಕಟ್ ಮಾಡಿದರೆ ಸಾಕಾಗ್ತದೆ. ನಾವು ಡೀಪಾಗಿ ಟ್ರಿಮ್ ಮಾಡಿದರೆ ದೊಡ್ಡ ದೊಡ್ಡ ಒಂದು ಕಾಂಡದ ಒಳಗೆ ನೀರು ಹೋದರೆ ಗಿಡಗಳು ಅಲ್ಲಿ ಸಾಯಬಹುದು, ಕೊಳೆಯಬಹುದು. ಹಾಗಾಗಿ ಹೀಗೆ ಮೇಲೆ ಮೇಲೆ ಕಟ್ ಮಾಡಿದರೆ ಸಾಕಾಗ್ತದೆ. ನೋಡಿ, ನಾನು ಇಲ್ಲಿ ಉದ್ದಕ್ಕೆ ಬೆಳೆದಂತಹ ಗೆಲ್ಲನ್ನು ಮಾತ್ರ ಕಟ್ ಮಾಡಿದ್ದೇನೆ. ಅದು ಕೂಡ ತುಂಬ ದೊಡ್ಡದಾದ ಗೆಲ್ಲು ಅಲ್ಲ, ಚಿಕ್ಕ ಚಿಕ್ಕ ಗೆಲ್ಲನ್ನೇ ಕಟ್ ಮಾಡಿದ್ದೇನೆ. ಹಾಗೆ ಇನ್ನೂ ಕೆಲವು ಕಡೆ ಉದ್ದನೆ ಗೆಲ್ಲನ್ನು ಕಟ್ ಮಾಡಿದ್ದೇನೆ, ಯಾಕಂದರೆ ಅದು ನೆಲಕ್ಕೆ ತಾಗ್ತಾ ಇತ್ತು. ಮಳೆಗಾಲದಲ್ಲಿ ನೆಲದಲ್ಲಿ ನೀರು ಹರಿತಾ ಇರ್ತದೆ, ಆ ಜಾಗದಲ್ಲಿ ಇರುವಂತಹ ಗೆಲ್ಲುಗಳು ನೀರು ತಾಗಿ ತಾಗಿ ಅಲ್ಲೇ ಕೊಳೆಯಲು ಪ್ರಾರಂಭವಾಗ್ತದೆ. ಆ ರೀತಿಯಾಗಿ ಗೆಲ್ಲುಗಳು ಹಾಳಾಗಬಾರ್ದು ಅಂತ ನಾನು ಇವಾಗಲೇ ನೆಲಕ್ಕೆ ತಾಗಿದಂತಹ ಗೆಲ್ಲನ್ನೆಲ್ಲ ಕಟ್ ಮಾಡಿದ್ದೇನೆ. ಈ ರೀತಿಯಾಗಿ ಒಮ್ಮೆ ಟ್ರಿಮ್ ಮಾಡುವುದರಿಂದ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರಬಹುದು ಅಂತ ಅಂದ್ಕೊಳ್ತೇನೆ. ಆದರೆ ಬಿಸಿಲು ಇಲ್ಲದೇ ಇರುವುದರಿಂದ ಏನಾಗ್ತದೆ ಅಂತ ಗೊತ್ತಾಗುವುದಿಲ್ಲ. ಹಾಗಾಗಿ ನಾನು ಇದರ ಒಂದು ರಿಸಲ್ಟನ್ನು ಹೇಳಿದ ನಂತರವೇ ನೀವು ಬೇಕಾದರೆ ಟ್ರಿಮ್ ಮಾಡಿ. ಈ ರೀತಿಯಾಗಿ ಟ್ರಿಮ್ ಮಾಡಿದರೆ ಗಿಡ ಏನು ಹಾಳಾಗುವುದಿಲ್ಲ, ಆದರೆ ಹೆಚ್ಚಿಗೆ ಚಿಗುರು ಬರ್ತದೋ ಇಲ್ವೋ ಅಂತ ಗೊತ್ತಾಗುವುದಿಲ್ಲ. ಸ್ವಲ್ಪ ಸ್ವಲ್ಪ ಅಂತೂ ಚಿಗುರು ಬಂದೇ ಬರ್ತದೆ, ಯಾಕಂದರೆ ನಾವು ಅದಕ್ಕೆ ಸ್ವಲ್ಪ ಫರ್ಟಿಲೈಸರನ್ನು ಹಾಕಿದ್ದೇವೆ. ಹಾಗೆ ಎಲ್ಲಿ ನಾವು ಕಟ್ ಮಾಡಿರ್ತೇವೆ ಅಲ್ಲಿ ಹೊಸ ಚಿಗುರು ಬಂದೇ ಬರ್ತದೆ. ನೋಡಿ, ಈ ಗಿಡ ಸ್ವಲ್ಪ ಹಳದಿಯಾಗೇ ಇದೆ, ಹಾಗಾಗಿ ನಾನು ಇದನ್ನು ಸ್ವಲ್ಪ ಜಾಸ್ತಿ ಕಟ್ ಮಾಡ್ತೇನೆ. ಎಲ್ಲ ಭಾಗದಲ್ಲೂ ಕೂಡ ನೋಡಿ, 2 ಎಲೆ 3 ಎಲೆಯನ್ನು ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ಈ ಗಿಡ ಸ್ವಲ್ಪ ಸರಿ ಆಗಬೇಕಿದೆ, ಹಾಗಾಗಿ ಕಟ್ ಮಾಡ್ತಾ ಇದ್ದೇನೆ. ಇನ್ನು ಎಲ್ಲೆಲ್ಲ ಮೊಗ್ಗುಗಳು ಇದೆ ಅದನ್ನು ನಾವು ಈಗ ಕಟ್ ಮಾಡಲೇಬಾರ್ದು, ಯಾಕಂದರೆ ಮಳೆಗಾಲದಲ್ಲಿ ಒಂದೊಂದು ಮೊಗ್ಗು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಗಿಡದಲ್ಲಿ ತುಂಬ ಏನು ಮೊಗ್ಗು ಆಗುವುದಿಲ್ಲ, ಸ್ವಲ್ಪ ಸ್ವಲ್ಪ ಮೊಗ್ಗು ಆಗ್ತದೆ. ಆದಂಥ ಮೊಗ್ಗನ್ನು ನಾವು ಕಾಪಾಡಿಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ನಾವು ಕಟ್ ಮಾಡುವಾಗ ಎಲ್ಲೆಲ್ಲ ಮೊಗ್ಗು ಬರ್ತಾ ಇದೆ, ಚಿಗುರು ಬಂದಿದೆ, ಅದನ್ನೆಲ್ಲ ಕಟ್ ಮಾಡಬಾರ್ದು, ಸ್ವಲ್ಪ ನೋಡಿಕೊಂಡೇ ಕಟ್ ಮಾಡಬೇಕಾಗ್ತದೆ. ಎಲ್ಲಿ ಚಿಗುರು ಮುಗಿದಿದೆ ನಾನು ಅಲ್ಲಿ ಮಾತ್ರ ಕಟ್ ಮಾಡ್ತಾ ಇದ್ದೇನೆ. ಹೀಗೆ ಪ್ರತಿ ಭಾಗದಲ್ಲಿ ಕಟ್ ಮಾಡಿದಾಗ ಹೊಸ ಚಿಗುರು ಬರಬಹುದು ಅಂತ ಅಂದ್ಕೊಳ್ತೇನೆ. ಇದರ ಒಂದು ರಿಸಲ್ಟ್ ಗೊತ್ತಾಗಬೇಕಾದ್ರೆ ಇನ್ನು 15 ದಿನ ಆದರೂ ಆಗಬೇಕಾಗ್ತದೆ. ನಂತರ ಪುನಃ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಇದರ ರಿಸಲ್ಟ್ ಯಾವ ರೀತಿ ಇದೆ ಅಂತ. ನಾವು ಗಿಡವನ್ನು ಈ ರೀತಿಯಾಗಿ ಕಟ್ ಮಾಡಿದ ನಂತರ ಇದಕ್ಕೆ ಏನಾದರೂ ಫರ್ಟಿಲೈಸರನ್ನು ಹಾಕಲೇಬೇಕಾಗ್ತದೆ. ಒಂದು ವೇಳೆ ನೀವು ಈ ರೀತಿಯಾಗಿ ಕಟ್ ಮಾಡುವ 3 ದಿನಗಳ ಹಿಂದೆ ಅಥವಾ 4 ದಿನಗಳ ಹಿಂದೆ ಏನಾದರೂ ಗೊಬ್ಬರವನ್ನು ಹಾಕಿದರೆ, ಫರ್ಟಿಲೈಸರನ್ನು ಹಾಕಿದರೆ ಪುನಃ ಹಾಕುವ ಅಗತ್ಯ ಇರುವುದಿಲ್ಲ. ಯಾಕಂದರೆ ತುಂಬ ಜಾಸ್ತಿ ಫರ್ಟಿಲೈಸರ್ ಹಾಕಿದರೂ ಕೂಡ ಗಿಡಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ.
ಹಾಗಾಗಿ ಫರ್ಟಿಲೈಸರನ್ನು ಹಾಕಿ 1 ವಾರದ ಒಳಗೆ ನೀವು ಗಿಡವನ್ನು ಟ್ರಿಮ್ ಮಾಡಿದರೆ ಪುನಃ ಫರ್ಟಿಲೈಸರ್ ಹಾಕುವ ಅಗತ್ಯ ಇರುವುದಿಲ್ಲ. ಆದರೆ ಒಮ್ಮೆ ಫರ್ಟಿಲೈಸರನ್ನು ಹಾಕಿದ 15 ದಿನಕ್ಕೆ ಮತ್ತೊಮ್ಮೆ ನೀವು ಏನಾದರೂ ಫರ್ಟಿಲೈಸರನ್ನು ಹಾಕಬೇಕಾಗ್ತದೆ. ಅಂದರೆ 15 ದಿನದ ಅಂತರದಲ್ಲಿ ಏನಾದರೂ ಫರ್ಟಿಲೈಸರನ್ನು ಹಾಕಬೇಕಾಗ್ತದೆ. ಹೀಗೆ ನೀವು ಗಿಡವನ್ನು ಮೇಲೆ ಈಗ ಮಳೆಗಾಲದಲ್ಲಿ ಟ್ರಿಮ್ ಮಾಡಬಹುದು. ಇಲ್ಲಿ ನಾನು ಟ್ರಿಮ್ ಮಾಡಿದಂತಹ ಸ್ವಲ್ಪ ದೊಡ್ಡ ಕಟ್ಟಿಂಗಿಂದ ಹೊಸ ಗಿಡವನ್ನು ಮಾಡಲು ನಾನು ಟ್ರೈ ಮಾಡ್ತಾ ಇದ್ದೇನೆ. ಅಂದರೆ ಒಂದು ಚಿಕ್ಕ ಗ್ರೋ ಬ್ಯಾಗಲ್ಲಿ ಹಾಕಿ ಇಡ್ತೇನೆ. ಕೆಲವೊಂದು ಗಿಡಗಳು ಅದರಲ್ಲಿ ರೆಡಿ ಆಗ್ತದೆ, ಕೆಲವೊಂದು ಅಲ್ಲಿ ಒಣಗಿ ಹೋಗ್ತದೆ. ನಾವು ಟ್ರೈ ಮಾಡುವುದು ಮುಖ್ಯ ಅಂತ ಹೇಳಬಹುದು. ಅಂದರೆ ಈ ಒಂದು ಕಟ್ಟಿಂಗನ್ನು ನಾವು ನಟ್ಟಾಗ ಅದರಲ್ಲಿ ಗಿಡ ಆಗಲಿಕ್ಕಿಲ್ಲ ಅಂತ ನಾವೇ ಅಂದ್ಕೊಳ್ಬಾರ್ದು. ನಾವು ಅದನ್ನು ಪ್ರಯತ್ನಿಸಬೇಕು. ಆ ಎಲ್ಲ ಕಟ್ಟಿಂಗನ್ನು ನಾವು ಒಂದು ಮಣ್ಣಿನಲ್ಲಿ ಹಾಕಿಡಬೇಕು. ಪಾಟ್ ಅಥವಾ ಗ್ರೋ ಬ್ಯಾಗ್ ಅಥವಾ ದೊಡ್ಡದಾದ ಒಂದು ಟಬ್ಗಳಲ್ಲಿ ಹಾಕಿಡಬೇಕು. ಕೆಲವೊಮ್ಮೆ ನಾವು ಇದರಲ್ಲಿ ಗಿಡ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡಿರ್ತೇವೆ. ಅದೇ ಒಂದು ಗಿಡದಲ್ಲಿ ಚಿಗುರು ಬಂದು ಒಳ್ಳೆಯ ಒಂದು ಗಿಡ ರೆಡಿ ಆಗ್ತದೆ. ಇನ್ನು ಮಳೆಗಾಲದಲ್ಲಿ ಮೊಗ್ಗನ್ನು ತೆಗೆಯುವುದು ತುಂಬಾ ಕಷ್ಟ ಅಂತ ಹೇಳ್ಬಹುದು. ಯಾಕಂದರೆ ಮೊಗ್ಗೆಲ್ಲ ತುಂಬ ಚಿಕ್ಕದಾಗಿ ಇರ್ತದೆ. ಹಾಗೆ ಮಳೆ ಬರ್ತಾ ಇರುವಾಗ ಅದನ್ನು ಮೇಂಟೈನ್ ಮಾಡಿ ನಾವು ಗಿಡದಿಂದ ಮೊಗ್ಗನ್ನು ತೆಗೆಯುವುದು ಕೂಡ ಕಷ್ಟ ಆಗ್ತದೆ. ಹಾಗೆ ಇನ್ನೊಂದು ತುಂಬ ದೊಡ್ಡ ಒಂದು ಪ್ರಾಬ್ಲಮ್ ಅಂದರೆ ಸೊಳ್ಳೆಯ ಒಂದು ಪ್ರಾಬ್ಲಮ್ ಅಂತ ಹೇಳ್ಬಹುದು. ಸಾಧ್ಯವಾದರೆ ಫುಲ್ ಕೈ ಇರುವಂತಹ ಡ್ರೆಸ್ಗಳನ್ನು ಹಾಕಬೇಕು. ಇಲ್ಲಾದರೆ ಫುಲ್ ಕೈ ಇರುವ ರೈನ್ ಕೋಟನ್ನು ಹಾಕಿ ನಾವು ಗಿಡದಿಂದ ಮೊಗ್ಗನ್ನು ತೆಗಿಬಹುದು. ಇಲ್ಲದೇ ಇದ್ದಲ್ಲಿ ಎಣ್ಣೆಯನ್ನು ನಾವು ಕೈಗೆ ಸ್ವಲ್ಪ ಹಾಕಿಕೊಂಡು ಹೂವನ್ನು ಕೊಯ್ಯಲು ಹೋದಾಗ ಅಷ್ಟೊಂದು ಸೊಳ್ಳೆಗಳು ಕಚ್ಚುವುದಿಲ್ಲ. ಸೊಳ್ಳೆಯ ಒಂದು ಪ್ರಾಬ್ಲಮ್ ಚಿಕ್ಕ ವಿಷಯ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ಅದೇ ಸೊಳ್ಳೆಯಿಂದ ನಮಗೆ ವಿವಿಧ ರೀತಿಯ ರೋಗಗಳು ಬರ್ತದೆ. ಹಾಗಾಗಿ ನಾವು ಸ್ವಲ್ಪ ಜಾಗ್ರತೆಯಿಂದ ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾಗ್ತದೆ. ಸಾಧ್ಯವಾದರೆ ಗಿಡದ ಸುತ್ತಮುತ್ತ ನೀರು ನಿಲ್ಲದಂತೆ ನಾವು ನೋಡಿಕೊಳ್ಬೇಕಾಗ್ತದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ತುಂಬಾ ನೆಲಕ್ಕೆ ತಾಗ್ತಾ ಇತ್ತು. ಹಾಗಾಗಿ ನಾನು ಈ ಒಂದು ಪೀಸನ್ನು ದೊಡ್ಡದಾಗಿ ಕಟ್ ಮಾಡಿದ್ದೇನೆ. ಇದನ್ನು ನಾನು ವೇಸ್ಟ್ ಮಾಡುವುದಿಲ್ಲ. ನಾನು ಆವಾಗ ಹೇಳಿದಂತೆ ಇದನ್ನು ನಾನು ನಡ್ತೇನೆ, ಅಲ್ಲೇ ಹೊಸ ಚಿಗುರು ಬರಬಹುದು. ಇಲ್ಲಿ ನಾನು ನೆಲಕ್ಕೆ ತಾಗಿದಂತಹ ಗೆಲ್ಲನ್ನು ಕಟ್ ಮಾಡಿದ್ದೇನೆ ಅಂತ ನೀವು ಕೂಡ ಕಟ್ ಮಾಡಬೇಕು ಅಂತ ಇಲ್ಲ. ನೀವು ಬಳ್ಳಿಯ ಸಹಾಯದಿಂದ ಗಿಡಕ್ಕೆ ಸೇರಿಸಿ ಅದನ್ನು ಕಟ್ಟಬಹುದು. ಮಳೆಗಾಲದ ನಂತರ ಅದನ್ನು ಬಿಡಿಸಬಹುದು. ಆದರೆ ಗಿಡಗಳು ತುಂಬ ದೊಡ್ಡದಾಗಿ ಬೆಳೆದಾಗ ನಾವು ಮಳೆಗಾಲದಲ್ಲಿ ಅದನ್ನು ತುಂಬ ಟೈಟಾಗಿ ಕಟ್ಟಿದಾಗ ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗಬಹುದು, ಹುಳಗಳು ಉತ್ಪತ್ತಿ ಆಗಬಹುದು, ವೈಟ್ ಫ್ಲೈಸ್ಗಳಂತೂ ತುಂಬಾ ಬರಬಹುದು. ಹಾಗಾಗಿ ನಾನು ಈ ಬಾರಿ ಗಿಡವನ್ನು ಬಳ್ಳಿಯಿಂದ ಕಟ್ಟಲಿಕ್ಕೆ ಹೋಗಲಿಲ್ಲ. ಕೆಳಗೆ ತಾಗಿದಂತಹ ಗೆಲ್ಲನ್ನು ಕಟ್ ಮಾಡಿದ್ದೇನೆ. ಈ ಗಿಡವನ್ನು ನೀವು ನೋಡ್ತಾ ಇರಬಹುದು. ಇದು ನಾನು ಏಪ್ರಿಲಲ್ಲಿ ಒಮ್ಮೆ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದಂತಹ ಗಿಡ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹೀಗೆ ಏಪ್ರಿಲಲ್ಲಿ ಒಮ್ಮೆ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದಂತಹ ಗಿಡಗಳು ಈಗ ಯಾವುದೇ ತೊಂದರೆ ಇಲ್ಲದೆ ಚೆನ್ನಾಗಿ ಬೆಳೀತಾ ಇರ್ತದೆ. ಹಾಗೆ ಮಳೆಗಾಲದಲ್ಲಿ ಈ ರೀತಿಯಾದ ಗಿಡಗಳ ಎಲೆಗಳು ಉದುರುವಂತಹ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಇರ್ತದೆ. ನಾನು ಕೆಲವೊಂದು ಗಿಡಗಳನ್ನು ಕಂಪ್ಲೀಟಾಗಿ ಟ್ರಿಮ್ ಮಾಡಿದಂತಹ ವಿಡಿಯೋವನ್ನು ನೀವು ಕೂಡ ನೋಡಿರಬಹುದು. ನಾನು ಇನ್ನಷ್ಟು ಗಿಡಗಳನ್ನು ಟ್ರಿಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ರೇಟ್ ಕೂಡ ಚೆನ್ನಾಗಿತ್ತು, ಹೂವು ಕೂಡ ಚೆನ್ನಾಗಿ ಆಗ್ತಾ ಇತ್ತು. ಆಗ ಗಿಡವನ್ನು ಕಂಪ್ಲೀಟಾಗಿ ಟ್ರಿಮ್ ಮಾಡಲು ಅಷ್ಟೊಂದು ಮನಸ್ಸಾಗಿರಲಿಲ್ಲ. ಹಾಗಾಗಿ 6ರಿಂದ 7 ಗಿಡವನ್ನು ನಾನು ಟ್ರಿಮ್ ಮಾಡಿರಬಹುದು. ಆ ಎಲ್ಲ ಗಿಡಗಳು ಈಗ ಚೆನ್ನಾಗಿ ಬೆಳೆದಿದೆ, ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಇಲ್ಲಿ ನೋಡಿ, ಈ ಗಿಡವನ್ನು ನಾನು ಏಪ್ರಿಲಲ್ಲಿ ಕಂಪ್ಲೀಟಾಗಿ ಟ್ರಿಮ್ ಮಾಡಿರಲಿಲ್ಲ. ಕಂಪ್ಲೀಟಾಗಿ ಟ್ರಿಮ್ ಮಾಡಿದಂತಹ ಗಿಡ ಹಾಗೂ ಈ ಗಿಡಕ್ಕೆ ನೀವು ಡಿಫ್ರೆನ್ಸನ್ನು ನೋಡ್ತಾ ಇರಬಹುದು. ಅದರಲ್ಲಿ ಗಿಡದ ತುಂಬ ಎಲೆಗಳಿವೆ, ತುಂಬ ಚಿಗುರುಗಳು ಬರ್ತಾ ಇದೆ. ಅಲ್ಲಲ್ಲಿ ಗೆಲ್ಲುಗಳೆಲ್ಲ ಒಣಗಿದಂತೆ ಆಗಿದೆ, ಎಲೆಗಳೆಲ್ಲ ಸ್ವಲ್ಪ ಹಳದಿ ಬಣ್ಣಕ್ಕೆ ಬಂದಿದೆ. ಹೀಗೆ ಸ್ವಲ್ಪ ವೀಕ್ ಆಗಿ ಕಾಣಿಸ್ತದೆ. ಅದು ಫ್ರೆಶ್ ಗಿಡವಾಗಿ ಕಾಣಿಸ್ತದೆ, ಆರೋಗ್ಯಯುತವಾಗಿ ಕಾಣಿಸ್ತದೆ. ಹಾಗಾಗಿ ಏಪ್ರಿಲ್ನಲ್ಲಿ ಒಮ್ಮೆ ಕಟ್ ಮಾಡಿದರೆ ಒಳ್ಳೆಯದು. ಇನ್ನು ನಾನು ಈ ಒಂದು ವಿಡಿಯೋದ ಮೂಲಕ ನನ್ನ ಒಂದು ಖುಷಿಯಾದ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಏಪ್ರಿಲ್ 12ರಂದು ಮೊದಲ ಹೆಜ್ಜೆ ಅನ್ನುವಂತಹ ಹೊಸ ಯೂಟ್ಯೂಬ್ ಚಾನಲನ್ನು ನಾನು ಪ್ರಾರಂಭಿಸಿದ್ದೆ. ಈ ನನ್ನ ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವ ಅಥವಾ ಸಾಧಿಸಬೇಕಂತ ಅಂದುಕೊಂಡಿರುವ ಅನೇಕ ಜನರ ಸಂದರ್ಶನವನ್ನು ಮಾಡಿದ್ದೇನೆ. ಈ ರೀತಿಯಾದ ವಿಡಿಯೋಗಳು ತುಂಬ ಜನರಿಗೆ ಸ್ಫೂರ್ತಿದಾಯಕವಾಗಿರ್ತದೆ. ಹಾಗೆಯೇ ಎಲ್ಲರೂ ಕೂಡ ಏನನ್ನಾದರೂ ಸಾಧಿಸಬೇಕು ಅಂತ ಮುಂದೆ ಬರ್ತಾರೆ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಚಾನಲನ್ನು ನಾನು ಪ್ರಾರಂಭಿಸಿದ್ದೆ. ಇದರಲ್ಲಿ ಖುಷಿಯಾದ ಒಂದು ವಿಷಯ ಏನಂದರೆ, ಕೇವಲ 55 ದಿನಗಳಲ್ಲೇ ನನ್ನ ಈ ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಆಗಿದೆ. ಮೊನಿಟೈಸ್ ಆಗುವುದು ತುಂಬ ಸುಲಭದ ವಿಷಯ ಅಲ್ಲ. ಕೆಲವರಿಗೆ ಅದು ವರ್ಷ ಬೇಕಾಗ್ತದೆ, 2 ವರ್ಷ ಬೇಕಾಗ್ತದೆ. ಆದರೆ ನನ್ನ ಒಂದು ಈ ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲ್ ಕೇವಲ 55 ದಿನದಲ್ಲೇ ಮೊನಿಟೈಸ್ ಆಗಿದೆ. ಆ ಒಂದು ಖುಷಿಯಾದ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಅಂತ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮೊನಿಟೈಸ್ ಅಂದರೆ ಏನು ಅಂತ ಕೆಲವರಿಗೆ ತಿಳಿದಿರುವುದಿಲ್ಲ, ಹಾಗಾಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ. ನಮ್ಮ ಚಾನಲ್ಗೆ 1000 ಜನ ಸಬ್ಸ್ಕ್ರೈಬರ್ ಆಗಬೇಕು. ಹಾಗೆ ನಾವು ಹಾಕುವಂತಹ ವೀಡಿಯೋಸ್ಗಳಿಗೆ 4000 ಗಂಟೆ ವಾಚ್ ಅವರ್ ಆಗಬೇಕು. ಅಂದರೆ 4000 ಗಂಟೆಗಳ ಕಾಲ ನಮ್ಮ ವೀಡಿಯೋಸ್ಗಳನ್ನು ಜನರು ನೋಡಿರಬೇಕು. ಈ 2 ಕಂಡೀಷನನ್ನು ಯಾವ ಚಾನಲ್ ಕಂಪ್ಲೀಟ್ ಮಾಡ್ತದೆ ಅವರ ಒಂದು ಚಾನಲ್ ಮೊನಿಟೈಸ್ ಆಗ್ತದೆ.
ನನ್ನ ಈ ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಆಗಲು 6 ತಿಂಗಳು ಬೇಕಾಯಿತು. ತುಂಬ ವಿಡಿಯೋಸ್ಗಳನ್ನು ಹಾಕಿದ ನಂತರ ನನ್ನ ಈ ಚಾನಲ್ ಮೊನಿಟೈಸ್ ಆಗಿತ್ತು. ಆದರೆ ಈಗಿನ ಹೊಸ ಚಾನಲ್ ಮೊನಿಟೈಸ್ ಆಗಲು ಕೇವಲ ನಾನು ಹಾಕಿದಂತಹ ವಿಡಿಯೋಸ್ 8 ವಿಡಿಯೋಸ್ ಅಂತ ಹೇಳ್ಬೋದು. 8 ವಿಡಿಯೋಸಲ್ಲೇ ನನ್ನ ಚಾನಲ್ ಮೊನಿಟೈಸ್ ಆಗಿದೆ. ಮೊನಿಟೈಸ್ ಆಗಿದ್ದು ಜೂನ್ 8ನೇ ತಾರೀಕು. ಆದರೆ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹೀಗೆ ನಿಮ್ಮ ಜೊತೆ ನನ್ನ ಒಂದು ಖುಷಿಯಾದ ವಿಷಯವನ್ನು ಹಂಚಿಕೊಳ್ಳೋಣ ಅಂತ ಹೇಳ್ತಾ ಇದ್ದೇನೆ. ನೀವು ನನ್ನ ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲಲ್ಲಿ ಹಾಕಿರುವ ವೀಡಿಯೋಸ್ಗಳನ್ನು ನೋಡಿ ನಿಮಗೆ ಇಷ್ಟ ಆದರೆ ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈಗ ಆ ವಿಷಯವನ್ನು ಅಲ್ಲಿಗೆ ಬಿಡೋಣ. ಈಗ ಗಿಡಗಳನ್ನು ನೋಡಿ, ಎಲ್ಲೆಲ್ಲಿ ಸ್ವಲ್ಪ ಉದ್ದಕ್ಕೆ ಬೆಳೆದಿದೆ ಅದನ್ನು ಕಟ್ ಮಾಡ್ತಾ ಇದ್ದೇನೆ. ನಾನು ಆವಾಗಲೇ ಹೇಳಿದ್ದೇನೆ. ಹೀಗೆ ನಾನು ನನ್ನ ಎಲ್ಲ ಗಿಡಗಳನ್ನು ಒಮ್ಮೆ ಸೆಟ್ ಮಾಡಿಕೊಂಡಿದ್ದೇನೆ. ನೀವು ಕೂಡ ಈ ರೀತಿಯಾಗಿ ಸೆಟ್ ಮಾಡಿಕೊಳ್ಬಹುದು. ಹಾಗೆ ನನ್ನ ಗಿಡದ ಬುಡದಲ್ಲಿ ನೀರು ನಿಲ್ಲಬಾರ್ದು ಅಂತ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ದೇನೆ. ಅದು ಯಾವ ರೀತಿ ಹಾಕುವುದು ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಅದರಲ್ಲಿ ಒಬ್ಬರು ಕೇಳ್ತಾ ಇದ್ರು, ಗ್ರೋ ಬ್ಯಾಗಿಗೆ ಯಾವ ರೀತಿಯಲ್ಲಿ ನಾವು ಕವರನ್ನು ಹಾಕಬೇಕು ಅಂತ. ಅದರ ಒಂದು ವಿಡಿಯೋವನ್ನು ನಾನು ಮುಂದೆ ತೋರಿಸ್ತೇನೆ. ನನ್ನ ಗಿಡಗಳು ಗ್ರೋ ಬ್ಯಾಗಲ್ಲಿ ಇಲ್ಲ, ಆದರೆ ಬೇರೆ ಗಿಡಗಳು ಗ್ರೋ ಬ್ಯಾಗಲ್ಲಿ ಇದೆ. ಆ ಗಿಡಗಳಿಗೆ ನಾನು ಪ್ಲಾಸ್ಟಿಕ್ ಕವರನ್ನು ಹಾಕಿ ತೋರಿಸ್ತೇನೆ. ಆಗ ನಿಮಗೆ ಗೊತ್ತಾಗಬಹುದು ಯಾವ ರೀತಿ ಅಂತ. ಹಾಗೆ ನೆಲದಲ್ಲಿ ನಟ್ಟಂತಹ ಕೆಲವೊಂದು ಗಿಡಗಳಿವೆ. ಅದಕ್ಕೆ ನಾನು ಯಾವ ರೀತಿಯಲ್ಲಿ ನೀರು ನಿಲ್ಲದಂತೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಏನಾದರೂ ಒಂದು ಐಡಿಯಾ ಸಿಗಬಹುದು. ಆಗ ನಾನು ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ. ಮಳೆಗಾಲ ಅಂತ ಬಂದಾಗ ಮಲ್ಲಿಗೆ ಕೃಷಿಕರಿಗಂತೂ ತಲೆನೋವೆ ಅಂತ ಹೇಳ್ಬೋದು. ಯಾಕಂದರೆ ಗಿಡಗಳು ಯಾವಾಗ ಹಾಳಾಗ್ತದೆ ಅಂತ ಗೊತ್ತಾಗುವುದಿಲ್ಲ. ಹೂ ತೆಗೆಯುವುದು ಕೂಡ ಕಷ್ಟ ಆಗ್ತದೆ. ರೇಟ್ ನೋಡಿದಾಗ ಹೂ ಇರಬೇಕು ಅಂತ ಅನಿಸ್ತದೆ, ಆದರೆ ಅದನ್ನು ತೆಗೆಯುವುದೇ ತುಂಬ ಕಷ್ಟದ ಕೆಲಸ. ಹೀಗೆ ಮುಂದಿನ ಒಂದು 2-3 ತಿಂಗಳು ಕಳೆಯುವುದು ತುಂಬಾ ಕಷ್ಟ ಆಗ್ತದೆ ಅಂತ ಗಿಡದ ಹತ್ತಿರ ಹೋಗದೇ ಇರಬೇಡಿ. ಗಿಡಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಆರೈಕೆಯನ್ನು ಮಾಡಿ ಗಿಡಗಳನ್ನು ಸ್ವಲ್ಪ ಮಟ್ಟಿಗಾದರೂ ಚೆನ್ನಾಗಿ ನೋಡಿಕೊಳ್ಳೋಣ. ಈ ಹೂವು ಮಳೆಗಾಲದಲ್ಲಿ ಹೆಚ್ಚಿನವರ ಮನೆಯಲ್ಲಿ ಆಗ್ತಾ ಇರ್ತದೆ. ಅದನ್ನು ನೋಡುವುದೇ ಒಂದು ಖುಷಿ ಅಂತ ಹೇಳಬಹುದು. ಹಾಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ಗಿಡವನ್ನು ಯಾವ ರೀತಿಯಲ್ಲಿ ಟ್ರಿಮ್ ಮಾಡಿದ್ದೇನೆ ಅದರ ವಿಡಿಯೋವನ್ನು ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.